ಹಿಂಗೇನೋ ಸಂಸಾರದ ಅದಕ್ಕೆ ತೇದು ಬಿಟ್ಟಿನಿ ಅಂತ ಹೇಳಿರೋದು. ತೇದೋಗಿದೆ ಬದುಕು. ಅದನ್ನು ನೋಡಿಕೊಂಡು ಈ ಕಡೆ ಸಾಹಿತ್ಯನೂ, ಈ ಕಡೆ ಸಮಾಜನೂ, ಆಮೇಲೆ ಸೆನೆಟು, ಸಿಂಡಿಕೇಟು ಇವೆಲ್ಲ ಅವನ್ನು ಮಾಡಿಕೊಂಡು ಬರಗೂರಂಥವ್ರ ಚಳುವಳಿಗಾರರ ಜೊತೆಗೆ ಗುರುತಿಸ್ಕೊಂಡು, ಬರಗೂರವ್ರು ನನ್ನ ಗುರುತಿಸಿದ್ದು ಒಂದು ಘಟನೆ ಹೇಳ್ಬಿಡ್ಬೇಕು ಅನಿಸುತ್ತೆ ಇಲ್ಲಿ. ನಾನು ಎಷ್ಟು ಬಂಡೆ ಇದ್ದೆ ಅಂದರೆ, ಬಂಡಾಯ ಸಾಹಿತ್ಯ ಸಮ್ಮೇಳನ 84ರಲ್ಲಿ ನಾಗರಾಜ್ ಇದ್ದರು. ನನಗೆ ಮಹಿಳಾ ಗೋಷ್ಠಿಯಲ್ಲಿ ಉದ್ಘಾಟನೆ, ಚಿಕ್ಕವಳು ನಾನು ಅಲ್ವ, 84 ಅಂದರೆ 81ರಲ್ಲಿ ಜಾಬ್ ಸೇರ್ಕೊಂಡಿದ್ದೆ. ಅಲ್ಲಿ ಭಾಷಣ ಮಾಡುವಾಗ ನಮ್ಮ ಬಂಡಾಯದವ್ರನ್ನ ಹಚ್ಚಿ ಬೈದಿದ್ದೆ. ಹೊರಗಿನ ಗಂಡಸರು ಹಿಂಗೆ, ಆದ್ರೆ ನಮ್ಮ ಬಂಡಾಯದವರು ಹಿಂಗೇನೆ. ಸಂಜೆ ಆದ ಕೂಡಲೇ ಅವಳು ಇವಳು ಅಂತ ಮಾತಾಡ್ತಾರೆ, ಇಲ್ಲಿ ನೋಡಿದ್ರೆ ನಮ್ಗೆ ಭಾಳ ಗೌರವ ಕೊಡ್ತಾರೆ ಅಂತ ಸಖತ್ತಾಗಿ ಬೈದಿದ್ದೆ. ಆವಾಗ ಅವರು ಎಲ್ಲರಿಗೂ ಸಿಟ್ಟು ಬಂದು, ಶಂಕರ ಕಟ್ಟಿಗೆ ಅವರೆಲ್ಲರೂ ಬಂದು ಕ್ಷಮೆ ಕೇಳಿಸ್ಬೇಕು ಅಂತ. ಇಲ್ಲಿದ್ರಲ್ಲ ನಮ್ಮ ಅಣ್ಣ ಸಬ್ರದವರು, ಅವರು ಏನಂತಾರೆ ರಾಯಭಾರಿಕೆ ಮಾಡೋಕ್ಕೆ ಬಂದರು. ರಾಯಭಾರ ಅವ್ರದ್ದು, ಯಾರ್ದು ನಮ್ಮ ಸಬ್ರದವ್ರು ಬಂದು, ಏನಮ್ಮ ಹಿಂಗೆ ಅಂದ್ಬಿಟ್ಟು ನೀನು ಕ್ಷಮೆ ಕೇಳಬೇಕಂತ ಎಲ್ಲರೂ ಸಿಟ್ಟಿಗೆ ಎದ್ಬಿಟ್ಟವ್ರು. ನಮ್ಮ ಬಂಡ ಇದ್ರ ಬಗ್ಗೆ ಹಿಂಗೆ ಕುಮ್ಮಿ ಇದ್ದರು, ಎಲ್ಲರೂ ಇದ್ರು ಅದರೊಳಗೆ, ಎಲ್ರಿಗೂ ಸಿಟ್ಟು ಬಂದಿದೆ. ಏನು ಮಾಡೋದು? ಆಯ್ತಪ್ಪ ಕೇಳ್ತೀನಿ, ಒಂದು ಕಂಡೀಷನ್, ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾತಾಡ್ಯಾರ ಅನ್ನೋದು ಹೇಳ್ಬಿಟ್ಟು ಆಮೇಲೆ ಕ್ಷಮೆ ಕೇಳ್ತೀನಿ. ಆಗ್ಬೋದಾ? ಆಗ ಅದೇ ಮಾತಿನ್ಗೆ ಬರಗೂರವ್ರು ಫಿದಾ ಆಗಿದ್ದು. ಆಮ್ ಐ ರೈಟ್ ಸರ್? ಯಾರನ್ನೂ ಬಿಡಲ್ಲಪ್ಪ ಇವರು ಅಂತ ನನಗೆ ಕಲಿಸೋ ಮೇಷ್ಟ್ರಿಗೂ ಒಮ್ಮೆ ಹೊಡೆದಿದ್ದೆ. ಹಂಗಿಂಗಿಲ್ಲ, ನನಗೆ ಬಂತು ಕೋಪ, ಬಿಟ್ಟೆ. ಸ್ಟೂಡೆಂಟ್ಸಿಗೆ ಹೊಡೆದು ಮತ್ತು ಅವ್ರು ನನ್ನ ಪಟ್ಟದ ಶಿಷ್ಯರಾಗ್ಬಿಟ್ಟಾರೆ. ಬಡಿಯೋರು ಯಾರು ಇದ್ದಿಲ್ಲ ಆ ಕಾಲದಲ್ಲಿ, ಎದುರಿಸ್ಕೊಳಕ್ಕೆ ಬರ್ತಿರಿದ್ರು ಮೇಷ್ಟ್ರುಗಳ್ನ. ಬರಲೇ ಇಲ್ಲೇ ಬಿಟ್ಟೆ ನೋಡಿ, ಗಡಗಡ ನಡಿಗ ಆಮೇಲಿಂದ ಸರೆಂಡ್ರು. ಎಂಥ ಶಿಷ್ಯ ಅದ ಅಂದರೆ ಇವತ್ತಿಗೂ ಭಾರಿ ಹಾನೆಸ್ಟ್ ಆಗಿದೆ ನಾವು ಹುಡುಗ. ಹಾಗೆ ಹೊಡೆದು ಪಳಗಿಸ್ತೀನಿ, ಪ್ರೀತಿಯಿಂದನೂ ಪಳಗಿಸ್ತೀನಿ. ಹೆಣ್ಣಿನ ಹತ್ರ ಎಷ್ಟು ಪ್ರೀತಿ ಇರುತ್ತೆ ಗೊತ್ತೇನ್ರಿ? ಈ ಜಗತ್ತಿಗೆ, ಈ ಬ್ರಹ್ಮಾಂಡಕ್ಕೆಲ್ಲ ಹಂಚಿದ್ರೆ ನೀವು ಉಳಿತದೆ ಪ್ರೀತಿ, ಅಷ್ಟಿರುತ್ತೆ. ಬಳಸ್ಕೊಳ್ದೆ ಇರೋರು ನತದೃಷ್ಟರು. ಏನು ಮಾಡೋಕ್ಕಾಗತ್ತೆ? ಬಳಸ್ಕೊಳ್ಳಲ್ಲ ಅವರು, ಅವ್ರಿಗೆ ಅದೃಷ್ಟ ಇಲ್ಲ. ಹಾಗಾಗಿ ನನ್ನ ಹತ್ರ ಅಂತೂ ಅಷ್ಟೊಂದು ಇದೆಯಪ್ಪ. ನನ್ನಂಥ ಹೆಣ್ಮಕ್ಳಲ್ಲೂ ಅಷ್ಟೊಂದು ಇರುತ್ತೆ ತಾಯ್ತನ, ಪ್ರೀತಿ ಅನ್ನೋವಂಥದ್ದು. ಅದನ್ನು ಬಳಸ್ಕೋಬೇಕಾಗತ್ತೆ. ಹಾಗಾಗಿ ನಾನೊಬ್ಬ ಹೆಣ್ಣು ಅನ್ನೋ ಹೆಮ್ಮೆ ನನಗಿದೆ. ನನ್ನೊಬ್ಬ ತುಳಿತಕ್ಕೊಳಗಾದ ಸಮಾಜದಿಂದ ಬಂದವಳು ಅನ್ನೋ ಹೆಮ್ಮೆ ಇದೆ. ಈ ಥರ ಐಡೆಂಟಿಟಿ ಇದ್ದಗೂ ಕೂಡ ನಾನು ಬೆಳೆದೆ ಅಂತ. ಯಾಕಂದರೆ ಎಲ್ಲ ಒಳ್ಳೆಯದ್ರಿಂದ, ಸುಸಂಸ್ಕೃತ ಕುಟುಂಬದಿಂದ, ಎಜುಕೇಟೆಡ್ ಫ್ಯಾಮ್ಲಿಯಿಂದ ಬಂದವ್ರು ಸಾಧಿಸಿದ್ದು ಕಂಡಿನ, ಅವ್ರು ಕಡ್ದು ಕಟ್ಟೆ ಹಾಕಿದ್ದು ನೋಡಿದ್ದೀನ. ನಾನು ಮಾಡೋದು ಹೆಚ್ಚಿಂದು, ಬೇರೆಯವ್ರು ಮಾಡೋದು ಹೆಚ್ಚಿಂದಲ್ಲ. ಅಷ್ಟೆಲ್ಲ ಸೌಲಭ್ಯಗಳಿದ್ದಾಗ ಅವರು ಒಂದು ಕವಿತೆ ಬರೆದೆ, ನಾಟಕ ಬರೆದೆ, ಇಲ್ಲಿ ಗುಂಪು ಕಟ್ಕೊಂಡೆ, ಇಲ್ಲ ಆಡಿಸ್ಕೊಂಡೆ, ಇದು ಮಾಡಿದೆ. ಏನು ದೊಡ್ಡದು ದುಡ್ಡು ಇರುತ್ತೆ, ಜಾತಿ ಇರುತ್ತೆ ಅವ್ರಿಗೆ. ನಮಗೇನಿರುತ್ತೆ ರೀ? ನೋಡಿ, ನಮ್ಗೆ ಯಾವತ್ತು ಬರ್ತಾರೆ? ಮಾವಳ್ಳಿ ಶಂಕರ್ ಬರ್ತಾರೆ, ಪ್ರಕಾಶ್ ಬರ್ತಾರೆ, ಮಗ್ರಾರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಇದೆಲ್ಲ ನನ್ನ ಬಳಗ ತಾನೇ. ಹಿಂಗೆ ಬಳಗ ಕಟ್ಕೋಬೇಕು ಹೇಳೋದು. ಅದಕ್ಕೆ ನಮ್ಮ ಚಂಪವ್ರ ಶಬ್ದ ಬಳಸ್ತಾ ಇರೋದು ಕರುಳು ಬಳಿ ಸಂಬಂಧ ಅಂತ. ಅಂಥ ಒಂದು ಸಂಬಂಧ ನಮಗೆ ರಕ್ತಗತ ಆಗಿದೆ ಎಲ್ಲರೂ. ಅದಕ್ಕೆ ಬಸವಣ್ಣನ ವಚನ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅನ್ನೋ ರೀತಿಯಲ್ಲಿ ನಾನು ಬದುಕಿದೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಅದಕ್ಕೆ ನಾನು ಹೆಣ್ಣು ಅಂತ ಕ್ಲೈಮ್ ಮಾಡಲ್ಲ, ದಲಿತ ಅಂತಲೂ ಕ್ಲೈಮ್ ಮಾಡಲ್ಲ, ಜನರಲ್ ಮೆರಿಟಲ್ಲಿ ಚಾಲೆಂಜ್ ಮಾಡ್ತೀನಿ. ಅಷ್ಟು ಬುದ್ಧಿ ದೇವ್ರು ಕೊಟ್ಟಿದ್ದಾನೆ. ಹಾಗಾಗಿ ನನ್ನ ಬರಹ ಇರಲಿ, ಬದುಕು ಇರಲಿ, ಒಂದು ರೀತಿ ತೆರೆದ ಪುಸ್ತಕದ ಹಾಗೆ ಇದೆ, ಪಾರದರ್ಶಕವಾಗಿದೆ. ಅದಕ್ಕೆ ತಕ್ಕಂಗೆ ಅದನ್ನು ಗುರುತಿಸ್ಕೊಂಡ್ಬಿಟ್ಟು ಪದ ಸಂಸ್ಥೆಯವರು ನೋಡಿ, ಪದ ಸಂಸ್ಥೆಗೂ ನನಗೆ ಏನ್ರಪ್ಪ ನಂಟು. ನಾನು ಹುಟ್ಟಿದ್ದು ಕೊಟ್ಟೂರಾದರೂ ಬೆಳೆದದ್ದು ಬೋರ್ನಹಳ್ಳಿಲಿ. 100% ಕುರುಬರು, ಒಂದೇ ಒಂದು ಬೇರೆ ಜಾತಿ ಮನೆ ಇಲ್ಲ. ಆ 2011 ಸೆನ್ಸಸ್ ಪ್ರಕಾರ 840 ಜನಸಂಖ್ಯೆ. ನಾವು ಒಬ್ಬರು ಪೂಜಾರು ನಾಯಕರು,
ಒಂದು ಮನೆ ನಮ್ಮದು, ಅಲ್ಲಿಲ್ಲ, ನಾವು ಕೊಟ್ಟೂರಲ್ಲಿದ್ದು ಹೋಗ್ಬೇಕು ಪೂಜೆ ಮಾಡೋಕ್ಕೆ. ಇಡೀ ಕುರುಬರ ಮನೆಗಳು ನನ್ನ ಮನೆಗಳು. ಹಾಲು ಮುದ್ದೆ ತಿಂದೀನಿ, ಹಾಲು ಉದಕ ಮುದ್ದೆ ತಿಂದ್ಕೊಂಡು ಎಲ್ಲರ ಮನೆಯಲ್ಲೂ ನನ್ನ ಸಾಮ್ರಾಜ್ಯ. ನಾನು ಯಾಕಂದ್ರೆ ಸ್ಕೂಲಿಗೆ ಹೋಗ್ತಿದ್ನಲ್ಲ, ನಮ್ಮ ಬೋರ್ನಹಳ್ಳಿ ಜನ ನನ್ನ ಹೀರೋಯಿನ್ ಥರ ನೋಡೋರು, ಮಹಾರಾಣಿ ಥರ ನೋಡೋರು. ಚಿಕ್ಕ ಮಗು ಇದ್ದಾಗಿಂದ ಅವ್ರ ಮೇಲೆಲ್ಲ ರಾಜ್ಯಭಾರ ಮಾಡೀನಿ ನಾನು. ಕೀಳರಿಮೆ ಯಾಕಿಲ್ಲ ಅಂತ ಹೇಳ್ತಾರಲ್ಲ, ಅಂದರೆ ನನ್ನ ಒಂದು ಸಮಾಜ ನನ್ನನ್ನು ಬೆಳೆಸ್ತಾ ಇತ್ತು, ಪ್ರೀತಿಸ್ತಾ ಇತ್ತು, ವಿಜೃಂಭಿಸ್ತಾ ಇತ್ತು. ಒಂದು ಭಾಗ, ಸಮಾಜದ ಒಂದು ಭಾಗ. ಈ ಕಡೆ ಗಚ್ಚಿನ ಮಠ ಅಂತ ಅಂದ್ರಲ್ಲ ದಳವಾಯಿ ರಾಜಪ್ಪ ಅವರು, ಅಲ್ಲಿಂದ ಲಿಂಗಾಯತ ಓಣಿ ಬರ್ತಿತ್ತಲ್ಲ, ಅಪ್ಪನ ಓಣಿ, ಅವರು ನನ್ನ ತುಳಿದಿದ್ದು. ಆದರೆ ಅವ್ರು ತುಳಿದ ರೀತಿಗಳು ಹೇಳ್ಬಿಟ್ರೆ ಅವ್ರಿಗೆ ಇವತ್ತು ಯಾರು ಮುಖ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಅದಕ್ಕೆ ನಾನು ಬರೆದಿಲ್ಲ, ಯಾರನ್ನು ಮುಖ ತಗ್ಸಂಗೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಆತ್ಮಚರಿತ್ರೆನ ಅಲ್ಲಿ ತನಕ ವಿಸ್ತರಿಸಲಿಲ್ಲ. ಜಾಸ್ತಿ ವಿಸ್ತರಿಸಿದ್ರೆ ಎಲ್ಲಿ ವಿಷ ತೊಟ್ಟಿಗೆ ಬಿಡುತ್ತೋ ಅನ್ನೋ ಭಯನೂ ಇದೆ ನನಗೆ. ಅಂಥ ಒಂದು ಹ್ಯೂಮಿಲಿಯೇಷನ್. ನಾನು ಆ ಗಚ್ಚಿನ ಮಠದಿಂದ ಆಚೆಗೆ ಕಾಲೇಜ್ಗೆ ಹೋದರೂ ನಾನು ಕಾಡಿದ್ದು ಅದೇ ಗಚ್ಚಿನ ಮಠದಿಂದ ಆಚೆ ಜನಗಳು. ಅಷ್ಟೇ ಅಲ್ಲ, ಅಪ್ಪನ ಕುಟುಂಬದ ಸದಸ್ಯರು ಕೂಡ ನನ್ನ ಮೇಲೆ ಭಾಳ ಕೆಟ್ಟದಾಗಿ ನಡ್ಕೊಂಡ್ರು. ಅದನ್ನೆಲ್ಲ ಬರೆಯೋಕ್ಕಾಗಲ್ಲ. ಆದರೆ ಈ ದೇವದಾಸಿ ಸಿಸ್ಟಮ್ಗೆ ಎಷ್ಟು ಜನ ಇದ್ದರು, ನಮ್ಮ ಓಣಿಗೆ ಎಷ್ಟು ಜನ ಮೇಲ್ಜಾತಿ ಜನ ಬಂದು ಸೆಟ್ಲಾದರು ಅಂತಂದರೆ, ಮನೇಲಿ ಏನಿರ್ತಿತ್ತೋ ಗೊತ್ತಿಲ್ಲ ಅವರಿಗೆ. ಕೆಲವ್ರಿಗೆ ಮದುವೆನೂ ಆಗಿರಲಿಲ್ಲ. ನಮ್ಮ ಓಣಿಯ ದೇವದಾಸಿಯರ ಮನೇಲಿ ಇದ್ದು ಅವ್ರು ಸಾಯೋ ತನಕ ನಿಷ್ಠಾವಂತ ಗಂಡ ಹೆಂಡಿರಂತೆ ಬದುಕಿದ್ರು. ಎಷ್ಟು ಹೇಳಿದ್ರು ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ, ಅಥವಾ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ರು. ಇದು ಶಾಶ್ವತವಾದ ನೆಲೆಯನ್ನಾಗಿ ಮಾಡ್ಕೊಂಡಿದ್ರು. ತುಂಬ ಜನ ದೇವದಾಸಿಯರು ಯಾವ ಪತಿವ್ರತ ಹೆಣ್ಣು ಮಕ್ಕಳಿಗಿಂತ ಅವರು ಶ್ರೇಷ್ಠವಾಗಿ ಬದುಕಿದ್ರು. ಅವರಿಗೆ ಆ ಯಪ್ಪನ ಮನೆಯವರು ಕೂಡ ಗೌರವ ಕೊಡ್ತಾಯಿದ್ರು. ಅಷ್ಟೇ ಅಲ್ಲ, ಈಕೆ ಆಸ್ತಿಯಲ್ಲಿ ಆತ ಎಂಜಾಯ್ ಮಾಡ್ತಾಯಿದ್ದ. ಈತ ಕೊಡ್ತಾನೆ ಅಂತ ಇಲ್ಲ, ಒಂದು ಪ್ರೀತಿಗಾಗಿ ಬಂದು ಸೆಟ್ಲಾಗ್ತಾಯಿದ್ರು, ಒಂದು ವಿಶ್ವಾಸಕ್ಕಾಗಿ ಬಂದು ಸೆಟ್ಲಾಗ್ತು, ಒಂದು ನಿಷ್ಠೆಗಾಗಿ ಬಂದು ಸೆಟ್ಲಾಗ್ತಾಯಿದ್ರು. ಅವ್ರ ಫ್ಯಾಮಿಲಿ ಬಿಟ್ಬಿಡೋರು, ಇಲ್ಲಿ ಬಂದಿರೋರು. ಅಂಥ ಎಷ್ಟೊಂದು 8-10 ಕುಟುಂಬ ನಮ್ಮ ಓಣಿಯಲ್ಲಿದ್ದು ಅಂಥಂಥ ಭಾಳ ಗೌರವದಿಂದ ಬದುಕಿದಂಥ ದೇವದಾಸಿಯರಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಸ್ಟೇಟ್ಮೆಂಟ್ ಮಾಡ್ತೀನಿ, ದೇವದಾಸಿಯರೆಲ್ಲ ವೇಶ್ಯರಲ್ಲ, ಸೂಳೆಯರೆಲ್ಲ ದೇವದಾಸಿಯರು ಅಲ್ಲ. ಎಲ್ಲ ದೇವದಾಸಿಯರು ಸೂಳೆಗಾರಿಕೆ ಮಾಡಲ್ಲ. ಯಾರೋ ಒಬ್ಬರ ಜೊತೆಗೆ ಸಾಯೋ ತನಕ, ಈಗ ಲಿವ್ ಇನ್ ರಿಲೇಷನ್ಶಿಪ್ ಅಂತಿರಲ್ಲ ನೀವು, ಆ ಥರ ಆ ಕಾಲದಲ್ಲಿ ಒಟ್ಟಿಗೆ ಸಾಯೋ ತನಕ ಬದುಕ್ತಾಯಿದ್ರು. ಒಬ್ಬರು ಸತ್ತರೆ ಇನ್ನೊಬ್ಬರು ಸತ್ತೋದದ್ದು ಉದಾಹರಣೆಗಳದಾವೆ. ಜೀವ ಕೊಡುವಂಥ ಒಂದು ಸಂಬಂಧಗಳು ಇರ್ತಾ ಇದ್ದು ಹೊರತು ಎಲ್ಲ ದೇವದಾಸಿಯರನ್ನು ವೇಶ್ಯರಂತ ಕೂಡ್ದು ಅದಕ್ಕೆ ಒಂದು ಬೇರೆ ಪುಸ್ತಕ ಬರೀಬೇಕಾಗುತ್ತೆ. ಹೆಂಗೂ ನಮ್ಮ ದಯಾನಂದ ಸಾಹೇಬರು ಪಬ್ಲಿಷ್ ಮಾಡಾಕ್ತೀವಿ ಅಂತ ಹೇಳಿದ್ದಾರೆ. ಹನುಮಂತ ಎಸ್ ಅವರು ಹೇಳಿದ್ದಾರೆ, ಅವ್ರು ಬೇರೆ ಪಬ್ಲಿಷರ್ ಕೊಡಿಸ್ಬೋದೇನೋ. ನನಗೆ ಆಫೀಸರೇ ಸಿಕ್ಕ ಮೇಲೆ ಮತ್ತೆ ಯಾಕೆ. ಹಾಗಾಗಿ ಇವತ್ತು ಇಷ್ಟು ನನಗೆ ಬೆಳಗಿಂದನೂ ನೀವು ಕೂತಿದ್ದೀರಾ, ನನ್ನ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾತುಗಳನ್ನು. ನನಗೊಂಥರ ಇವರೆಲ್ಲ ಮಾತಾಡುವಾಗ ನನ್ನ ಕರುಳಿಗೆ ಕೈ ಹಾಕಿ ಹೀಗೆ ಕಲಕದಂಗೆ ಆಗ್ತಾಯಿತ್ತು, ಅದು ಕಣ್ಣೀರಾಗ್ತಾಯಿತ್ತು. ಅದನ್ನು ನಾನು ಮತ್ತೊಂದು ಸಲ ಫೀಲ್ ಮಾಡಿದೆ. ಈ ನೀವೆಲ್ಲ ಅಗಾಧವಾದ ಪ್ರೀತಿಗೋಸ್ಕರ ನನ್ನ ಧನ್ಯವಾದಗಳು. ನಮಸ್ಕಾರ.